ಯಾರಿಗೆ ಬೇಕಾದರೂ ಓಟು ಸಿಕ್ಕೋ ರೀತಿ ವಿಂಗಡಣೆ ಮಾಡಿ ಹಾಳು ಮಾಡ್ಬೋದು. ನಿಮಗೆ ನಾನು ಹೇಳ್ತಾ ಇದ್ದೀನಿ, ಪಶ್ಚಿಮ ಬಂಗಾಳದಲ್ಲಿ ಇದೇ ಆಗಿರ್ತಕ್ಕಂಥದ್ದು. ಸುಮಾರು 1 ಕೋಟಿ ಮತದಾರರನ್ನ ತೆಗೆದಾಕಿದ್ದಾರೆ. ಲೆಕ್ಕಾಚಾರವಾಗಿ ಅಲ್ಲಿ ಹೆಣ್ಣು ಮಹಿಳೆ ಮುಖ್ಯಮಂತ್ರಿ ದೀದಿ ಅವರೇ ಗೆಲ್ಬೇಕಾಗಿರೋದು. ಆದರೆ ಅವರಿಂದ ಹೊರಗಡೆ ಹೋದಂತ ವ್ಯಕ್ತಿಯನ್ನ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಇವರೆಲ್ಲ ಸೇರಿ ಇವ್ರದೇ ಒಂದು ರಾಜ್ಯ ನಿರ್ಮಾಣ ಮಾಡಿ ಏನ್ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಮುಖ್ಯಮಂತ್ರಿಗೆ ಅವರು ಬಹಳ ಗಟ್ಟಿಯಾಗಿ ಭದ್ರವಾಗಿ ನಿಂತಿದ್ದಾರೆ. ಇವತ್ತು ನಿಜವಾಗ್ಲೂ ನಾ ಹೇಳ್ತೀನಿ, ಅಲ್ಲಿ ಮುಖ್ಯಮಂತ್ರಿ ಈಗಿರ್ತಕ್ಕಂಥ ಮಹಿಳಾ ಮುಖ್ಯಮಂತ್ರಿ ಅವ್ರು ಗೆಲ್ಲೇಬೇಕು. ಬರೀ ಮಗಳ ಒಂದಕ್ಕಲ್ಲ, ಇಡೀ ದೇಶಕ್ಕೆ ಒಬ್ಬ ಶಕ್ತಿವಂತ ಹೆಣ್ಮಗಳು, ಭದ್ರವಾದ ಹೆಣ್ಮಗಳು, 4 ಬಾರಿ ಗೆದ್ದಿರ್ತಕ್ಕಂಥವ್ರು. ಈಗ ಮತ್ತೆ ಗೆದ್ರೆ ಅದು ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಶಕ್ತಿ ಬರುತ್ತೆ. ಅವರನ್ನ ಸೋಲಿಸಬೇಕು ಅಂತ ಹೇಳಿ ಅಲ್ಲಿ ಮಮತಾ ಬ್ಯಾನರ್ಜಿಗೆ ಕೊಡಬಾರದಂತ ಹಿಂಸೆ ಕೊಡ್ತಾ ಇದ್ದಾರೆ. ಧೈರ್ಯವಾಗಿ ಅದನ್ನ ಎದುರಿಗೆ ಫೇಸ್ ಮಾಡ್ತಾ ಇದ್ದಾರೆ. ಮಾಡಬಾರದು ತೊಂದರೆ. ಚುನಾವಣಾ ಆಯೋಗ ಮತ್ತು ಪ್ರಧಾನಮಂತ್ರಿ ಅಲ್ಲಿಗೆ ಹೋಗ್ತಾರೆ 10 ಸಾರಿ, ಹೋಮ್ ಮಿನಿಸ್ಟರ್ ಅಲ್ಲಿಗೆ ಹೋಗ್ತಾರೆ 10 ಸಾರಿ. ಎಲ್ಲ ಅಧಿಕಾರಿಗಳು ಬದಲಾವಣೆ ಮಾಡಿದ್ರು. ಒಂದಲ್ಲ, ತೊಂದರೆ ಮೇಲೆ ತೊಂದರೆ, ತೊಂದರೆ ಮೇಲೆ ತೊಂದು ಚುನಾವಣೆ ಅಲ್ಲ, ಹಿಟ್ಲರ್ ಪ್ರಭುತ್ವ. ಹಿಟ್ಲರ್ ಕಾಲದಲ್ಲೂ ಈ ರೀತಿ ಇರಲಿಲ್ಲ. ಏನಾದರೂ ಸೋತ್ರೆ ಅದು ಮೋಸ, ಅನ್ಯಾಯದಿಂದ ಸೋತದ್ದು. ಆ ದೃಷ್ಟಿಯಿಂದ ಯಾವುದೇ ವಿಚಾರಗಳನ್ನ ಇಟ್ಕೊಳ್ಳದೆ ಇಂಡಿಯಾ ದೇಶದ ಎಲ್ಲ ಪ್ರಜಾಸತ್ತಾತ್ಮ ವ್ಯಕ್ತಿಗಳು, ಪಕ್ಷಗಳು ಅದ್ಭುತವಾಗಿ ಚುನಾವಣಾ ಆಯೋಗದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲೇಬೇಕು. ಮಮತಾ ಬ್ಯಾನರ್ಜಿ ಗೆಲ್ಲೇಬೇಕು. ಮಮತಾ ಬ್ಯಾನರ್ಜಿ ಗೆಲುವು ಇಡೀ ದೇಶದ ವಿರೋಧ ಪಕ್ಷಕ್ಕೆ ಕೊಟ್ಟಂತ ಶಕ್ತಿ.